ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 25 ಇದರಲ್ಲಿ ಹೌ ಟು ಲಾಕ್ ಸೆಲ್ಸ್ ಆ್ಯಂಡ್ ಪ್ರೊಟೆಕ್ಟ್ ವರ್ಕ್ ಶೀಟ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 26. ಇದರಲ್ಲಿ ನಾನು ಫಾರ್ಮ್ಯಾಟ್ ಸೆಲ್ಸ್ದಲ್ಲಿ ಬರ್ತಕ್ಕಂಥ ಡಾಟಾ ಶೀಟ್ ಫಾರ್ಮ್ಯಾಟಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಶೀಟ್ದಲ್ಲಿ ಡಾಟಾವನ್ನು ತೊಗೊಂಡಿರ್ತೇವೆ. ಸೊ ಅವುಗಳನ್ನ ಯಾವ ರೀತಿಯಾಗಿ ಕಲರ್ಫುಲ್ ಮಾಡೋದು, ಓಕೆ, ಸಾಲಿಡ್ ಕಲರ್ ಹಾಕೋದು, ಟೂ ಕಲರ್ ಅಪ್ಲೈ ಮಾಡ್ಕೊಳ್ಳೋದು, ಪ್ಯಾಟರ್ನ್ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು, ಸೊ ಸೆಲ್ಗಳಿಗೆ ಯಾವ ರೀತಿ ಕಲರ್ನ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ನಾನು ಅಪ್ಲೋಡ್ ಮಾಡಿದ ಎಲ್ಲ ವಿಡಿಯೋಗಳನ್ನು ತಾವು ನೋಡಬೇಕಾದ್ರೆ ಪ್ಲೇ ಲಿಸ್ಟ್ನಲ್ಲಿ ನಾನು ಪ್ರತಿಯೊಂದು ವಿಡಿಯೋನ ಇಟ್ಟಿದ್ದೇನೆ. ನೀವು ಪ್ಲೇ ಲಿಸ್ಟ್ಗಳನ್ನು ಓಪನ್ ಮಾಡಿರಿ, ಪ್ರತಿಯೊಂದು ವಿಡಿಯೋಗಳನ್ನು ತಾವು ನೋಡಿಕೊಂಡು ನೀವು ಕೂಡ ಕಂಪ್ಯೂಟರ್ ಶಿಕ್ಷಣ ಪೂರ್ಣಗೊಳಿಸ್ಕೊಳ್ರಿ ಅಂತ ತಮ್ಮಲ್ಲಿ ಕೇಳುತ್ತಾ, ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿ ಎಂದು ನಾನು ನಿಮ್ಮಲ್ಲಿ ಕೇಳುತ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ 26 ನೋಡೋಣ. ಓಕೆ, ಸೊ ಇವಾಗ ಎಕ್ಸೆಲನ್ನು ಓಪನ್ ಮಾಡ್ಕೋತೀನಿ. ಎಕ್ಸೆಲನ್ನು ಓಪನ್ ಮಾಡಿದ ನಂತರ ನಾನು ಆಲ್ರೆಡಿ ಏನು ಮಾಡಿದ್ದೀನಪ್ಪ ಅಂದರೆ ಇಲ್ಲಿ ಡಾಟಾ ಶೀಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನಿಲ್ಲಿ ಫಾರ್ಮ್ಯಾಟ್ ಬಗ್ಗೆ, ಓಕೆ, ಡಾಟಾ ಶೀಟನ್ನು ಯಾವ ರೀತಿ ಫಾರ್ಮ್ಯಾಟ್ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಡಾಟಾನ ರೆಡಿ ಮಾಡ್ಕೊಂಡಿದ್ದೀನಿ. ನಂಬರ್ಸ್ ಫ್ರಾಮ್ 1 to 100 ಇದೊಂದು ಡಾಟಾ ರೆಡಿ ಮಾಡಿದ್ದೀನಿ. ಇಲ್ಲಿ ನಂಬರ್ಸ್ ಫ್ರಾಮ್ 101 to 200 ತನಕ ಇದೊಂದು ಮಾಡಿದ್ದೀನಿ. ಮತ್ತು ಇಲ್ಲಿ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ 2 to 10 ತನಕ ಇದೊಂದು ಮಲ್ಟಿಪ್ಲಿಕೇಶನ್ ಟೇಬಲು ರೆಡಿ ಮಾಡಿದ್ದೀನಿ. ಸೊ ಇಷ್ಟು ಡಾಟಾಗಳಿಗೆ ನಾವು ಏನು ಮಾಡೋದಪ್ಪ ಅಂದ್ರೆ ಒಂದು ಫಾರ್ಮ್ಯಾಟ್ ಮಾಡೋದು, ಯಾವ ರೀತಿ ಫಾರ್ಮ್ಯಾಟ್ ಮಾಡೋದು ಅನ್ನೋದನ್ನು ಇವಾಗ ನೋಡೋಣ. ಓಕೆ, ಸೊ ಇವಾಗ ಏನು ಮಾಡೋದಪ್ಪ ಅಂದರೆ ಇಲ್ಲಿ ನಾವು ಎಲ್ಲಿ ಬರಬೇಕಪ್ಪ ಅಂದರೆ ಇಲ್ಲಿ ಫಾರ್ಮ್ಯಾಟ್ದಲ್ಲಿ ಬರಬೇಕು. ಓಕೆ, ಸೊ ಇಲ್ಲಿ ಫಾರ್ಮ್ಯಾಟ್ದಲ್ಲಿ ಬಂದ ನಂತರ ಇಲ್ಲಿ ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ನಂತರ ನಾವಿಲ್ಲಿ ಲಾಸ್ಟ್ ಫಾರ್ಮ್ಯಾಟ್ ಸೆಲ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಫಾರ್ಮ್ಯಾಟ್ ಸೆಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಫಿಲ್ ಅಂತೇಳಿ ಬರ್ತದೆ. ಓಕೆ, ಸೊ ಫಿಲ್ ಅಂತೇಳಿ ಇಲ್ಲಿ ಬರ್ತದೆ. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಕಲರ್ಸ್, ಸಾಲಿಡ್ ಕಲರ್, ಓಕೆ, ಇಲ್ಲಿ ಸಿಂಗಲ್ ಕಲರ್ ಇದರಲ್ಲಿ ನಾವು ಇಲ್ಲಿ ತೊಗೋಬೋದು, ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾ ಈಗ ಒಂದು ಸಿಂಗಲ್ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ ಯಾವುದಾದ್ರೂ. ಓಕೆ, ಒಂದು ಸಿಂಗಲ್ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಇಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲಿ ಸೆಲ್ಗೆ ಏನಾಗಿದೆ ಎಂದು ಕಲರ್ ಅಪ್ಲೈ, ಇದು ಸಾಲಿಡ್ ಕಲರ್ ಬಂದಿದೆ. ಓಕೆ, ಸೊ ಮತ್ತೆ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಇವುಗಳಿಗೆ ಕೂಡ ಕಲರನ್ನು ಚೇಂಜ್ ಮಾಡ್ತೀನಿ. ಸೊ ಇಲ್ಲಿ ಫಾರ್ಮ್ಯಾಟ್ ಸೆಲ್ಸ್ ಮತ್ತು ಇಲ್ಲಿ ಫಾರ್ಮ್ಯಾಟ್ ಸೆಲ್ಸ್ದಲ್ಲಿ ಹೋಗಿ ಇಲ್ಲಿ ಸಾಲಿಡ್ ಕಲರ್, ಇಲ್ಲಿ ಮೋರ್ ಕಲರ್ಸ್ ಅಂತ ಬರ್ತದೆ. ಸೊ ಇಲ್ಲಿ ಮೋರ್ ಕಲರ್ಸ್ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಹಾಕ್ಬೋದು. ಓಕೆ, ಮೋರ್ ಕಲರ್ಸ್. ಓಕೆ, ಇಲ್ಲಿ ಮತ್ತೊಂದು ಸಲ ಓಕೆ ಕೊಡೋದು. ಸೊ ಇದಕ್ಕೂ ಕೂಡ ನಾವೇನು ಮಾಡ್ಬೋದು, ಇಲ್ಲಿ ಮತ್ತೆ ಫಾರ್ಮ್ಯಾಟ್ ಸೆಲ್ಸ್ದಲ್ಲಿ ಹೋಗಿ ಇಲ್ಲಿ ಸಾಲಿಡ್ ಕಲರ್, ನಮಗೆ ಬೇಕಾದಂಥ ಕಲರ್ ನಾವೇನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಿ ಓಕೆ ಕೊಡ್ಬೋದು. ಓಕೆ, ನಮಗೆ ಬೇಕಾದಂಥ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಓಕೆ ಕೊಡೋದು. ಓಕೆ, ಮತ್ತೆ ಪುನಃ ನಾನು ಇಲ್ಲೇನು ಮಾಡ್ತೀನಿ, ಫಾರ್ಮ್ಯಾಟ್ ಸೆಲ್ಸ್ ಮತ್ತು ಇಲ್ಲಿ ಸಾಲಿಡ್ ಕಲರ್, ಇಲ್ಲಿ ಮೋರ್ ಕಲರ್ಸ್. ಓಕೆ, ಮೋರ್ ಕಲರ್ಸ್ದಲ್ಲಿ ಹೋಗಿ ನಾವಿಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು. ಓಕೆ 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 ಸೊ ಇವಾಗ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇವುಗಳಿಗೆ ಕಲರನ್ನು ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಇವುಗಳಿಗೆ ಫಾರ್ಮ್ಯಾಟ್ ಮಾಡೋಣ. ಓಕೆ, ಸೊ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಫಾರ್ಮ್ಯಾಟ್, ಸೊ ಇಲ್ಲಿ ಫಾರ್ಮ್ಯಾಟ್ ಸೆಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೊ ಇವಾಗ ನಾವು ಸಾಲಿಡ್ ಕಲರ್ನ ಹಾಕಿದ್ದೀವಿ. ಓಕೆ, ಸಾಲಿಡ್ ಕಲರ್, ಇಲ್ಲಿ ನೋ ಕಲರ್ ಅಂದರೆ ನಾವು ಕಲರ್ ಅಪ್ಲೈ ಮಾಡಿದ್ದ ಹೋಗಿಬಿಡ್ತದೆ, ರಿಮೂವ್ ಆಗ್ತದೆ. ಓಕೆ, ಸೊ ಇವಾಗ ಇಲ್ಲಿ ನೋಡ್ಕೋಬೋದು, ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೊ ಇದಕ್ಕೆ ಕಲರನ್ನು ರಿಮೂವ್ ಮಾಡ್ತೀನಿ. ಫಾರ್ಮ್ಯಾಟ್ ಸೆಲ್ಸ್ ಮತ್ತು ಇಲ್ಲಿ ನೋ ಕಲರ್. ಓಕೆ, ನೋ ಕಲರ್, ಇಲ್ಲಿ ಓಕೆ, ನೋ ಕಲರ್ ಅಂದ್ಕೊಳ್ಳಿ ಏನಾಗ್ತದೆ, ಇಲ್ಲಿ ಕಲರ್ ಹೋಗಿಬಿಡ್ತದೆ. ಓಕೆ, ಮತ್ತು ನಾವಿಲ್ಲಿ ಫಾರ್ಮ್ಯಾಟ್ ಸೆಲ್ಸ್ದಲ್ಲಿ ಹೋಗಿ ಇಲ್ಲಿ ಕಲರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಮೋರ್ ಕಲರ್ಸ್ದಲ್ಲಿ ಹೋಗಿ ನಮಗೆ ಬೇಕಾದಂಥ ಕಲರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಓಕೆ ಕೊಡೋದು, ಇಲ್ಲಿ ಮತ್ತೊಂದು ಸಲ ಓಕೆ ಕೊಡೋದು. ಸೊ ಇಷ್ಟು ಈ ಏನಪ್ಪ ಅಂದರೆ ಇದ್ರೆ ಸಿಂಗಲ್ ಕಲರ್. ಓಕೆ, ಸಾಲಿಡ್ ಕಲರ್ನಲ್ಲಿ ನಾವು ನೋಡ್ಕೋಬೋದು, ಇಲ್ಲಿ ಸಾಲಿಡ್ ಕಲರ್. ಸೊ ಇನ್ನು ಫಿಲ್ ಎಫೆಕ್ಟ್ ಅಂತ ಬರ್ತದೆ. ಸೊ ಇವಾಗ ನೋಡೋಣ, ಈ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವುಗಳಿಗೆ ಸೆಲೆಕ್ಟ್ ಮಾಡ್ಕೋತೀನಿ. ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿದ ನಂತರ ನಾವು ಫಾರ್ಮ್ಯಾಟ್ ಇಲ್ಲೇ ಹೋಗ್ಬೋದು ಫಾರ್ಮ್ಯಾಟ್ ಸೆಲ್ಗೆ, ಅಥವಾ ಇದ್ರ ಮೇಲೆ ರೈಟ್ ಕ್ಲಿಕ್ಕನ್ನು ಮಾಡ್ಕೊಂಡ್ರೆ ಇಲ್ಲೇ ನಮಗೆ ಏನಾಗ್ತದೆ, ಫಾರ್ಮ್ಯಾಟ್ ಸೆಲ್ಸ್ ಅಂತ ಸಿಗ್ತದೆ. ಓಕೆ, ಸೊ ಇಲ್ಲಿ ನಾವು ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಸೆಲ್ಸ್ ತೊಗೋಬೋದು. ಸೊ ಇಲ್ಲಿ ಫಿಲ್ ಎಫೆಕ್ಟ್ ನೋಡೋಣ. ಸೊ ಫಿಲ್ ಎಫೆಕ್ಟ್ದಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ 2 ಕಲರ್ಸ್ ಸೆಲೆಕ್ಟ್ ಮಾಡ್ಕೋಬೋದು, ಕಲರ್ 1 ಕಲರ್ 2. ಓಕೆ, ಸೊ ಇಲ್ಲಿ ಕಲರ್ 1 ಕಲರ್ 2 ಅಂತೇಳಿ ಇದೆ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಕಲರ್ 1 ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಕಲರ್ 1ನ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ನೆಕ್ಸ್ಟ್
ಕಲರ್ 2 ಅನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಕಲರ್ 1 ಕಲರ್ 2 ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಶೇಡಿಂಗ್ ಸ್ಟೈಲ್ಸ್ ಬರ್ತವೆ. ಓಕೆ, ಇಲ್ಲಿ ಆರಿಜೆಂಟಲ್, ವರ್ಟಿಕಲ್, ಡಯಾಗ್ನಲ್ ಅಪ್, ಡಯಾಗ್ನಲ್ ಡೌನ್, ಫ್ರಾಮ್ ಕಾರ್ನರ್, ಫ್ರಾಮ್ ಸೆಂಟರ್ ಅಂತೇಳಿ ಬರ್ತವೆ. ಸೊ ಇದರಲ್ಲಿ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಈ ರೇಡಿಯೋ ಬಟನ್ ಇರ್ತದೆ ಇಲ್ಲಿ. ಸೊ ಇಲ್ಲಿ ಬಟನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಕಲರ್ ನಮ್ದು ಚೇಂಜಸ್ ಕಾಣ್ತದೆ. ಓಕೆ, ನಮಗೆ ಯಾವ ಪ್ರಕಾರ ಬೇಕು ಆ ಪ್ರಕಾರ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನಾ ಇಲ್ಲಿ ಫ್ರಾಮ್ ಸೆಂಟರ್ ತಗೋತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ. ಮತ್ತೊಂದು ಸಲ ಇಲ್ಲಿ ಓಕೆ ಕೊಡ್ತೀನಿ. ಸೊ ಹಾಗೆ ನೋಡ್ಕೋಬೋದು ಇಲ್ಲಿ ಕಲರ್ ಏನಾಗಿದೆಪ್ಪ ಅಂದರೆ ಇಲ್ಲಿ ಚೇಂಜ್ ಆಗಿದ್ದಾವೆ. ಓಕೆ, ಸೆಲ್ ಕಲರ್ ಎಲ್ಲ ಕಂಪ್ಲೀಟಾಗಿ ಏನಾಗಿದೆಪ್ಪ ಅಂದರೆ ಇಲ್ಲಿ ಚೇಂಜ್ ಆಗಿದೆ. ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಅದರ ನಂತರ ಇಲ್ಲಿ ನಾನು ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಫಾರ್ಮ್ಯಾಟ್, ಓಕೆ, ಫಾರ್ಮ್ಯಾಟ್ ಸೆಲ್ಸ್ದಲ್ಲಿ ಹೋಗಿ ಇಲ್ಲಿ ಫಿಲ್ ಎಫೆಕ್ಟ್. ಓಕೆ, ಫಿಲ್ ಎಫೆಕ್ಟ್ದಲ್ಲಿ ಮತ್ತೆ ನಾವು ಬೇರೆ ಕಲರನ್ನು ಕೊಡ್ಬೋದು. ಇದರಲ್ಲಿ ಇರ್ತಕ್ಕಂಥ ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು ಬೇರೆ ಕಲರ್ ನಾವಿಲ್ಲಿ ಕೊಡ್ಬೋದು. ಓಕೆ, ಮೋರ್ ಕಲರ್ಸ್ದಲ್ಲಿ ಹೋಗಿ ಮೋರ್ ಕಲರ್ಸ್ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಓಕೆ, ನಾವು ಬೇಕಾದಂಥ ಕಲರ್ನ ಇಲ್ಲಿ ಮೋರ್ ಕಲರ್ಸ್ದಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಓಕೆ ಕೊಡೋದು. ಇಲ್ಲಿ ನಮಗೆ ಬೇಕಾದಂಥ ಈಗ ನಾನು ಯಾವ್ದು ತಗೋತೀನಪ್ಪ ಅಂದ್ರೆ ಕಾರ್ನರ್ ತಗೋತೀನಿ, ಫ್ರಾಮ್ ಕಾರ್ನರ್. ಓಕೆ, ಸೊ ಇಲ್ಲಿ ಓಕೆ, ಮತ್ತೊಂದು ಸಲ ಇಲ್ಲಿ ಓಕೆ. ಸೊ ಇವಾಗ ಫ್ರಾಮ್ ಕಾರ್ನರ್ ಅಂದ್ರೆ ಈ ಪ್ರಕಾರ ಬರ್ತದೆ. ಓಕೆ, ಸೊ ನೆಕ್ಸ್ಟ್ ಮತ್ತು ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ ರೈಟ್ ಕ್ಲಿಕ್ ಇಲ್ಲೇ ಮಾಡ್ಕೋತೀನಿ. ಮತ್ತು ಫಾರ್ಮ್ಯಾಟ್ ಸೆಲ್ಸ್ದಲ್ಲಿ ಹೋಗಿ ಇಲ್ಲಿ ಪ್ಯಾಟರ್ನ್, ಓಕೆ, ಪ್ಯಾಟರ್ನ್ ಕಲರ್ ಬರ್ತದೆ. ಸೊ ಇಲ್ಲಿ ಪ್ಯಾಟರ್ನ್ ಕಲರ್ ನಾವು ಇಲ್ಲಿ ಯಾವುದಾದ್ರೂ ಒಂದು ಪ್ಯಾಟರ್ನ್ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಕಲರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಣ. ಓಕೆ, ಒಂದು ಕಲರನ್ನು ಸೆಲೆಕ್ಟ್ ಮಾಡಿದ ನಂತರ ಸೊ ಇಲ್ಲಿ ನಾವು ಪ್ಯಾಟರ್ನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಬರ್ತಕ್ಕಂಥ ಒಂದು ಪ್ಯಾಟರ್ನ್, ಯಾವ ಪ್ಯಾಟರ್ನ್ ಬೇಕಲ್ಲ. ಸೊ ಇವಾಗ ಒಂದು ಪ್ಯಾಟರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಓಕೆ ಕೊಡ್ತೀನಿ. ಓಕೆ, ಸೊ ಇವಾಗ ನೋಡ್ಕೋಬೋದು ಇಲ್ಲಿ ಇದಕ್ಕೆ ಪ್ಯಾಟರ್ನ್ ಅಪ್ಲೈ ಆಗಿದೆ. ಓಕೆ, ಸೊ ಇವಾಗ ಪ್ಯಾಟರ್ನ್. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು. ಸೆಲ್ಗಳಿಗೆ ಒಂದು ಡಾಟಾ ಶೀಟನ್ನು ನಾವಿಲ್ಲಿ ಫಾರ್ಮ್ಯಾಟಿಂಗ್ ಮಾಡ್ಕೋಬೋದು. ಮತ್ತು ಇಲ್ಲಿ ಫಾರ್ಮ್ಯಾಟ್ ಸೆಲ್ದಲ್ಲಿ ಹೋಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇದ್ರದ್ದು ಒಂದು ಪ್ಯಾಟರ್ನ್ ಸ್ಟೈಲನ್ನು ಚೇಂಜ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಕಲರನ್ನು ಕೂಡ ನಾವಿಲ್ಲಿ ಏನು ಮಾಡ್ಕೋಬೋದು ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ಓಕೆ. ಸೊ ಇಲ್ಲಿ ನೋಡ್ಕೋಬೋದು ಇಲ್ಲಿ ಪ್ಯಾಟರ್ನ ಇಲ್ಲಿ ಅಪ್ಲೈ ಆಗಿದೆ. ಓಕೆ, ಪ್ಯಾಟರ್ನ್ ಇಲ್ಲಿ ಅಪ್ಲೈ ಆಗಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ನಮ್ಮ ಡಾಟಾ ಶೀಟನ್ನು ಫಾರ್ಮ್ಯಾಟ್ ಯಾವ ರೀತಿ ಮಾಡ್ಕೋಬೋದು ಅಂದರೆ ಸಾಲಿಡ್ ಕಲರ್ ಅಪ್ಲೈ ಮಾಡ್ಕೋಬೋದು. ಈ ಪ್ರಕಾರ ಸಾಲಿಡ್ ಕಲರ್ ಅಪ್ಲೈ ಮಾಡ್ಕೋಬೋದು. ಮತ್ತು 2 ಕಲರ್ಸನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಟೆಕ್ಸ್ಟ್ ಕಲರ್ನ ಕೂಡ ನಾವೇನು ಮಾಡೋಣ ಇಲ್ಲಿ ಚೇಂಜ್ ಮಾಡೋಣ. ಓಕೆ, ಟೆಕ್ಸ್ಟ್ ಕಲರನ್ನು ಚೇಂಜ್ ಮಾಡಿದ್ರೆ ಓಕೆ, ಇವುಗಳಿಗೆ ಟೆಕ್ಸ್ಟ್ ಕಲರ್ನ ಚೇಂಜ್ ಮಾಡಿದ್ದೀನಿ ಮತ್ತು ಬೋಲ್ಡನ್ನು ಕೊಡ್ತೀನಿ. ಓಕೆ, ಸೊ ಇವುಗಳಿಗೆ ಕೂಡ ಏನು ಮಾಡೋಣ ಟೆಕ್ಸ್ಟ್ ಕಲರ್ನ ಚೇಂಜ್ ಮಾಡೋಣ. ಓಕೆ, ಟೆಕ್ಸ್ಟ್ ಕಲರ್ನ ಇಲ್ಲಿ ಚೇಂಜ್ ಮಾಡ್ತೀನಿ. ಇವುಗಳು ಕೂಡ ವೈಟ್ ಕೊಡ್ತೀನಿ ಮತ್ತು ಇಲ್ಲಿ ಬೋಲ್ಡ್. ಓಕೆ, ಸೊ ಇವುಗಳಿಗೆ ಕೂಡ ಕಲರನ್ನು ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಓಕೆ, ಮತ್ತು ಬೋಲ್ಡ್ ಕೊಡ್ತೀನಿ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಅಂದರೆ ಇಲ್ಲಿ ಒಂದು ಡಾಟಾ ಶೀಟನ್ನು ಫಾರ್ಮ್ಯಾಟಿಂಗ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಫಾರ್ಮ್ಯಾಟ್ ಸೆಲ್ದಲ್ಲಿ ಬರ್ತಕ್ಕಂಥ ಡಾಟಾ ಶೀಟ್ ಫಾರ್ಮ್ಯಾಟಿಂಗ್ ಅಂದರೆ ಕಲರನ್ನು ಸೆಲ್ಗಳಿಗೆ ಯಾವ ರೀತಿ ಕಲರನ್ನು ನಾವು ಅಪ್ಲೈ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿರಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.